ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿದೆ. ಫಸ್ಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಆ ಕ್ವೀನ್ ಆಫ್ ಪೆಂಟಿಕಲ್ಸ್ನ ನಾವು ಸ್ಟೆಬಿಲಿಟಿ, ಹಣದ ಬಗ್ಗೆ, ಕೆರಿಯರ್ ಬಗ್ಗೆ, ಮೋರ್ ವರ್ಕ್ ಬಗ್ಗೆ ಹೇಳ್ಬೋದು. ಮೈಂಡ್ ಬ್ಲೋವಿಂಗ್ ಇವೆಂಟ್ ಅಂತ ಕರಿತೀವಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದರೆ. ಅಥವಾ ನೀವು ನಿಮ್ಮದು ಕೂದಲು ತುಂಬ ಉದ್ದ ಇದೆ ಅಂತ ಅಂದ್ಕೊಂಡ್ರೆ ಅದನ್ನು ಶಾರ್ಟ್ ಮಾಡಿಸ್ಕೋಬೇಕು ಅನ್ನೋ ಐಡಿಯಾ ಬರ್ಬೋದು, ಕಟ್ ಮಾಡಿಸ್ಕೊಳ್ಬೇಕು ಅನ್ನೋ ಐಡಿಯಾ ಬರ್ಬೋದು. ಅಥವಾ ತುಂಬ ಶಾರ್ಟ್ ಹೇರ್ ಇದ್ದರೆ ಅದನ್ನು ಲಾಂಗ್ ಹೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ಬೋದು. ಸೊ ಆ ಥರ ಅನಿಸ್ಬೋದು ಅಂತ ಹೇಳುತ್ತೆ. ಅಥವಾ ನಿಮಗೆ ಯಾರ ಮೇಲಾದರೂ ತುಂಬ ಟ್ರಸ್ಟ್ ಅಂತ ಹೇಳ್ಬೋದು, ಅಥವಾ ತುಂಬ ನಂಬಿಕೆ ಬರ್ಬೋದು, ಅಥವಾ ಯಾರನ್ನಾದ್ರೂ ಪಡ್ಕೊಳ್ಳೇಬೇಕನ್ನೋ ಛಲ ಹುಟ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಏನಾದರೂ ಮಾಡಬೇಕು, ಎಕ್ಸ್ಪೆನ್ಷನ್ ಆಗಬೇಕು, ನಾನು ಗ್ರೋತ್ ಪಡಿಬೇಕು, ಕೆರಿಯರಲ್ಲಾಗಿರಲಿ, ಲವ್ ಲೈಫಲ್ಲಾಗಿರ್ಬೋದು, ಸಮಥಿಂಗ್ ಬಿಸ್ನೆಸ್ಸಲ್ಲೇ ಆಗಿರಲಿ, ಜಾಬಲ್ಲಾಗಿರಲಿ, ಸಮಥಿಂಗ್ ನಾನು ಪಡೆದೇ ತೀರಬೇಕು, ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಎಂಪ್ರರ್ ಬಂದಿದೆ. ಸೊ ಈ ಥರ ಹೇಳ್ತಾ ಕಾರ್ಡ್ ರೀಡಿಂಗ್ ಯಾವಾಗಲೂ ಸೇಮ್ ಇರಲ್ಲ, ಕೆಲವ್ರಿಗೆ ಕೆಲವ್ರ ಥರ ಇರುತ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತು. ಸೇಮ್ ಕಾರ್ಡೇ ಇನ್ನೊಂದು ರಾಶಿಗೆ ಬಂದಾಗ ನಾನು ಬೇರೆ ಥರ ರೀಡ್ ಮಾಡ್ತೀನಿ. ಎಂಪ್ರರ್ ಕಾರ್ಡ್ ಸಮ್ಮನ್ ಈಸ್ ಕಮ್ಮಿಂಗ್ ಬ್ಯಾಕ್ ಅಂತ ಕಾರ್ಡ್ ಹೇಳುತ್ತೆ, ಯಾರೋ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂತ. ಎಂಪ್ರರ್ ಕಾರ್ಡನ್ನ ನಾವು ಗ್ರೋತ್ ಇನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಮನೆಯಲ್ಲೇ ಬಿಸ್ನೆಸ್ ಮಾಡೋರಿದ್ದರೆ ಸೊ ಖಂಡಿತ ಅಲ್ಲೂ ಗ್ರೋತ್ನ ಹೇಳುತ್ತೆ ಕಾರ್ಡ್ಸು. ಚಾರ್ಟ್ ಪ್ರಕಾರ ನೋಡೋದಾದರೆ ಆರ್ಡರಿಂಗ್ ಸಮಥಿಂಗ್ ಅಂತ ಹೇಳುತ್ತೆ. ನೀವೇನೋ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಕ್ಕೆ ಆರ್ಡ್ರ್ ಮಾಡಿದರೆ ಮಿಸ್ ಮ್ಯಾಚ್ ಆಗ್ಬೋದು, ಸೈಜಲ್ಲಿ ಡಿಫ್ರೆನ್ಸ್ ಆಗ್ಬೋದು, ನೀವು ಆರ್ಡ್ರ್ ಮಾಡಿರೋ ಕಲರ್ ಬೇರೆ, ನಿಮಗೆ ಡೆಲಿವರಿ ಆಗೋ ಕಲರ್ ಬೇರೆ ಆಗ್ಬೋದು. ಸೊ ಆ ಥರ ಮಿಸ್ ಆರ್ಡ್ರಿಂಗ್ ತೋರಿಸ್ತಾ ಇದೆ. ಹೆಲ್ತ್ ಬಗ್ಗೆ ತುಂಬ ಫೋಕಸ್ ಆಗಿರ್ತೀರ, ಸೊ ಇರಲೇಬೇಕು ಕೂಡ. ಥರ್ಡ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬ ಜನನ ರಿಮೂವ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಹಳೆ ಬಟ್ಟೆ ಆಗಿರ್ಬೋದು, ಹಳೆ ವಸ್ತುಗಳಾಗಿರ್ಬೋದು, ಹಳೆ ಶೂಸು, ಅಥವಾ ಅವರು ಪರ್ಸನ್ಸೇ ಆಗಿರ್ಬೋದು ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ತುಂಬ ಕ್ರಿಯೇಟಿವಿಟಿನ ತೋರಿಸ್ತೀರಾ ಅದರಲ್ಲಿ ಅಂತ ಕಾರ್ಡ್ ಹೇಳುತ್ತೆ. ಟ್ರಾವೆಲಿಂಗು ಗುಡ್ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ವರ್ಕ್ಗೋಸ್ಕರ ಟ್ರಾವೆಲ್ ಮಾಡ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಫೋಕಸ್ ಅಂತ ಹೇಳುತ್ತೆ. ಎಕ್ಸ್ ಹಸ್ಬೆಂಡ್ ಕಮ್ಯುನಿಕೇಟ್ ಮಾಡೋವಂಥ ಚಾನ್ಸಸ್ ಇದೆ ನಿಮಗೆ. ಎಕ್ಸ್ ವೈಫು ಹಸ್ಬೆಂಡು ನೋ ಮ್ಯಾಟರ್ ಯಾರಾದರೂ ಆಗಿರ್ಬೋದು ಅವರು, ಅಥವಾ ನಿಮ್ಮ ಎಕ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕೂಡ ಆಗಿರ್ಬೋದು. ಸೊ ಅವರು ಕಾಲು ಅಥವಾ ಟೆಕ್ಸ್ಟ್ ಮಾಡ್ಬೋದು, ನಿಮ್ಮ ಜೊತೆ ಮಾತಾಡ್ಬೋದು ಅಂತ ಕೂಡ ಹೇಳ್ತಾ ಇದೆ ಚಾರ್ಟು. ಫೋರ್ತ್ ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ಯಾರನ್ನು ನೀವು ಬ್ಲಾಕ್ ಮಾಡೋ ಚಾನ್ಸಸ್ ಇದೆ, ಅಥವಾ ನಿಮ್ಮನ್ನು ಯಾರಾದರೂ ಆಲ್ರೆಡಿ ಬ್ಲಾಕ್ ಲಿಸ್ಟಲ್ಲಿ ಹಾಕಿರ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಮನೆ ಚೇಂಜ್ ಮಾಡೋ ಚಾನ್ಸಸ್ ಇದೆ, ಅಥವಾ ಈ ಮನೆ ಚಿಕ್ಕದಾಯಿತು ಅಂತ ಅನಿಸ್ಬೋದು. ಇರೋ ಮನೆ ಅಥವಾ ಇರೋ ಪ್ಲೇಸು ಚಿಕ್ಕದಾಯಿತು, ರೂಮ್ ಚಿಕ್ಕದಾಯಿತು ಅಂತ ಅನಿಸ್ಬೋದು. ಮೇ ಬಿ ನೀವು ಜಾಬ್ ಕೂಡ ಚೇಂಜ್ ಮಾಡ್ಬೋದು ಅಂತ ಹೇಳುತ್ತೆ. 2 ಆಫ್ ಕಪ್ಸ್ ಏನು ಅಂದರೆ ಚೇಂಜ್ ಇನ್ ಸಮಥಿಂಗ್ ಅಂತ ಹೇಳುತ್ತೆ. ನೀವು ಕೆಲಸ ಚೇಂಜ್ ಮಾಡ್ಬೋದು, ಮನೆ ಚೇಂಜ್ ಮಾಡ್ಬೋದು, ಕಾರ್ ಚೇಂಜ್ ಮಾಡ್ಬೋದು. ಸೊ ಆ ಥರ ಚೇಂಜಸ್ನ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ 9 ಆಫ್ ವಾಂಡ್ಸ್ ಬಂದಿದೆ. ಸೊ ಬೈಯಿಂಗ್ ಕಾರ್ ಅಂತ ಹೇಳುತ್ತೆ 9 ಆಫ್ ವಾಂಡ್ಸ್ ಕೂಡ. ಪ್ರಾಪರ್ಟಿ ಅನ್ಬೋದು, ಮೇ ಬಿ ನಿಮ್ಮ ಕೆಲಸದಲ್ಲಿ ಬೇರೆ ಹೊಸ ದೊಡ್ಡ ಪ್ರಾಜೆಕ್ಟ್ಸ್ ಕೂಡ ಸಿಗ್ಬೋದು ನಿಮಗೆ. 0 to 100% ಕೆರಿಯರ್ ಬಗ್ಗೆ ಫೋಕಸ್ ಆಗಿರುತ್ತಂತು ಅಂತ ಹೇಳುತ್ತೆ. ಕೆಲವ್ರಿಗೆ ನನಗೆ ಲಾಸ್ಟ್ ಕಾರ್ಡ್ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಮೆಡಿಟೇಷನ್ ಅಂತ ಹೇಳುತ್ತೆ. ಕೆಲವರು ಮೆಡಿಟೇಷನ್ ಮಾಡೋದು ಕಲಿತಾ ಇದ್ದೀರಾ ಅಂತ ಹೇಳ್ಬೋದು. ನೀವು ಯಾರ್ದಾದ್ರೂ ನನಗೆ ತುಂಬ ಹರ್ಟ್ ಆಗಿದೆ, ನಿಮ್ಮಿಂದ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತೀರ, ಅವರು ಅಥವಾ ನೀವು ಅವ್ರಿಗೆ ಯಾವಾಗಲೂ ಇದನ್ನೇ ಹೇಳೋದು ಬಿಡು ಅಂತ ಹೇಳ್ಬೋದು. ತುಂಬ ಈ ಟೈಮ್ ಯಾವ ಥರ ಇದೆ ಅಂದರೆ ತುಂಬ ಪ್ರೋ ಆ್ಯಕ್ಟಿವ್ ಆಗಿರ್ತೀರ ಮಂತಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಸಮಥಿಂಗ್ ಕ್ರಿಯೇಟಿವ್ ಆಗಿರ್ತೀರ ನೀವು.